ಒಂದು ಇಫ್ತಾರ್ನ ನಮ್ಮ ಈ ಒಂದು ಹಿನ್ನೀರ ತೀರದಲ್ಲಿ ಮಾಡೋಣ ಅಂತ ಬಂದಿದ್ದೇವೆ. ಸೊ ರಂಜಾನ್ ತಿಂಗಳ ಸನ್ಸೆಟ್ ಕೂಡ ಕಾಣ್ತಾ ಇದೆ ನೋಡಿ. ಸೊ ನಾವು ಯಾವಾಗ್ಲೂ ಬರ್ತಾ ಇದೀವಿ. ಯಾವ್ದು ಇದು? ಕುರಿ ತಲೆನಾ ಕೋಳಿ ತಲೆನಾ? ಕೋಳಿ ತಲೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ವ್ಲಾಗ್ಸ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂದ್ರೆ ಪವಿತ್ರವಾದ ರಂಜಾನ್ ತಿಂಗಳ ಉಪವಾಸದಲ್ಲಿ ನಾವು ಇವತ್ತಿದ್ದೇವೆ. ಸೊ ಹಾಗಾಗಿ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಮಲೆನಾಡ ಒಂದು ಹಿನ್ನೀರ ಪ್ರದೇಶವಾದಂತಹ ಒಂದು ಹಸಿರುಮಕ್ಕಿ ಜಾಗಕ್ಕೆ ಬಂದಿದ್ದೇವೆ. ಫ್ರೆಂಡ್ಸ್, ನಾವು ಇವತ್ತು ಹಸಿರುಮಕ್ಕಿ ಬಂದಿದ್ದೇವೆ. ಹಸಿರುಮಕ್ಕಿ ಬ್ಯಾಕ್ ವಾಟರ್ ಅಲ್ಲಿ ನಾವು ಇವತ್ತಿದ್ದೇವೆ. ಸೊ ರಂಜಾನ್ ಉಪವಾಸ ಬ್ರೇಕ್ ಮಾಡುವಂತ ಒಂದು ಟೈಮ್ ನ ನಾವು ಇಫ್ತಾರ್ ಅಂತ ಹೇಳ್ತೇವೆ. ಸೊ ಆ ಒಂದು ಇಫ್ತಾರ್ನ ನಮ್ಮ ಈ ಒಂದು ಹಿನ್ನೀರ ತೀರದಲ್ಲಿ ಮಾಡೋಣ ಅಂತ ಬಂದಿದ್ದೇವೆ. ಸೊ ರಂಜಾನ್ ತಿಂಗಳ ಕೊನೆಯ 10ನೇ ಉಪವಾಸದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು 22ನೇ ಉಪವಾಸ. ಬನ್ನಿ, ಈ ಒಂದು ಇಫ್ತಾರ ನಾವು ಯಾವ ತರ ಮಾಡ್ತೀವಿ ಇಲ್ಲಿ ಕುತ್ಕೊಂಡು ಅದನ್ನೇ ಇವತ್ತಿನ ವ್ಲಾಗ್ ಆಗಿ ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ಕೊಂತ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಫ್ರೆಂಡ್ಸ್, ಯಾವಾಗಲೂ ನಾವಿಲ್ಲಿ ಬರ್ತೀವಿ. ಹಸಿರುಮಕ್ಕಿ ಬ್ಯಾಕ್ ವಾಟರ್ ನಾವಿದ್ದೀವಿ. ಒಳ್ಳೆ ಸನ್ಸೆಟ್ ಕೂಡ ಕಾಣ್ತಾ ಇದೆ ನೋಡಿ. ಸೊ ನಾವು ಯಾವಾಗ್ಲೂ ಬರ್ತಾ ಇದೀವಿ. ಇದು 3ನೇ ವರ್ಷ ನಾನು ಬರ್ತಾ ಇರೋದು ಇಲ್ಲಿ. ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಮಾಡ್ಬೇಕು ಅಂತ ನಾನು ಇಲ್ಲಿಗೆ ಬರ್ತೀನಿ. ನಮ್ಮ ಫ್ರೆಂಡ್ಸ್ ಹುಡುಗರೆಲ್ಲ ಇವತ್ತು ಹೇಳಿದ್ರು ಸಂಡೇ ಎಲ್ಲ ಫ್ರೀ ಇರ್ತೀವಿ ಹೋಗೋಣ ಅಂತ. ಸೊ ಹಾಗಾಗಿ ಮನೇಲಿ ಏನೇನು ಐಟಮ್ ಇದೆ ಎಲ್ಲ ಹೊತ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ, ಏನೇನು ಐಟಮ್ ತಂದಿದ್ದೀವಿ ಇವತ್ತು ನಾನು ನಿಮಗೆ ಎಲ್ರಿಗೂ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಮನೆಯಿಂದ ಚಾಪೆ ತಂದಿದ್ದೀವಿ. ಸೊ ಹಾಸ್ತಾ ಇದ್ದೀವಿ. ಸೊ ಚಾಪೆಗೆ ಮೇಲ್ಗಡೆ ಒಂದು ಕಲ್ಲಿಡಬೇಕು, ಇಲ್ಲ ಅಂದ್ರೆ ಪಕ್ಕ ಇಲ್ಲ. ಈ ಕಡೆ ಎಲ್ಲ ಫುಲ್ಲು ಜಾಗ ಸರಿ ಇಲ್ಲ. ಸೊ ಇಲ್ಲಿ ಹಾಕೋಣ. ಸೊ ಒಂದು ಕಲ್ಲನ್ನ ಇಡೋಣ, ಇಲ್ಲಾಂದ್ರೆ ಹಾರ್ ಹೋಗುತ್ತೆ ಚಾಪೆ. ಸೊ ಇಫ್ತಾರ್ ಪಾರ್ಟಿಗೆ ಬಂದಿದ್ದೀವಿ. ಸೊ ಮನೇಲಿರುವಂತ ಫ್ರೂಟ್ಸ್ನೆಲ್ಲ ಎತ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಜಾಬೀರ್ ಇದ್ದಾರೆ, ಪಾಪ ಕಟ್ ಮಾಡ್ತಾ ಇದ್ದಾನೆ ಜಾಬೀರ್. ಸೊ ಜಾಬೀರ್ನ ಮಾತಾಡೋಣ. ಜಾಬೀರ್, ಏನ್ ಅನಿಸ್ತಾ ಇದೆ ಜಾಬೀರ್? ತುಂಬಾ ಖುಷಿ ಆಗ್ತಿದೆ ಸೈಯದ್ ವ್ಲಾಗ್ಸ್ ಅವರೇ. ಒಂದು ಸ್ಪೆಷಲ್ ಇವತ್ತಿನ ಒಂದು ಉಪವಾಸ ಅಂದ್ರೆ ಈಗ ವೆದರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಫ್ರೆಂಡ್ಸ್, ತುಂಬಾ ದಿನಗಳ ಕನಸು ನಾವು ಇವತ್ತು ಇಲ್ಲಿ ಬರ್ಬೇಕು, ಒಂದು ಇಫ್ತಾರ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಇವತ್ತು ಹೇಳಿದ್ರು ಸಂಡೇ ಫ್ರೀ ಇದೀವಿ ಹೋಗೋಣ ಅಂತ. ಸೊ ಹಾಗಾಗಿ ಬಂದಿದ್ದೀವಿ. ಮನೆಯಿಂದ ಏನೇನ್ ತಂದಿದ್ದಾರೆ ನೋಡೋಣ ಬನ್ನಿ. ಸೊ ಏನಿದೆ, ಇದು ಪಪ್ಸ್ ತಗೋ ಬಂದಿದ್ದಾರೆ, ಸಮೋಸ, ದ್ರಾಕ್ಷಿ, ಕಲ್ಲಂಗಡಿ, ಆಮೇಲೆ ಐಸ್ ಕ್ರೀಮ್ ತಗೋ ಬಂದಿದ್ದಾರೆ. ಐಸ್ ಕ್ರೀಮ್ ಎಲ್ಲ ಫುಲ್ ಮೆಲ್ಟ್ ಆಯ್ತು. ಇವಾಗ ಮನೆಗೆ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಡ್ಬೇಕು ಇದನ್ನ. ಆಮೇಲೆ ಕರ್ಬೂಜನ ಪೀಸ್ ಮಾಡ್ತಾ ಇದಾರೆ. ಜಾಬೀರ್ ಪಾಪ ಒದ್ದಾಡ್ತಾ ಇದ್ದಾನೆ. ಕರ್ಬೂಜ ಪೀಸ್ ಮಾಡಿದ್ ನೋಡ್ರಿ. ನಿಮ್ ಕಡೆ ಯಾರಾದ್ರೂ ಒಬ್ರು ಕರ್ಬೂಜ ಕ್ಲೀನ್ ಮಾಡಕ್ ಬೇಕು ಅಂದ್ರೆ ಜಾಬೀರ್ನ ಕರೀರಿ. ನೋಡಿ ಏನ್ ಸಖತ್ ಕ್ಲೀನ್ ಮಾಡಿ. ಬ್ಯೂಟಿಫುಲ್ ಆಗಿರೋ ಒಂದು ಒಳ್ಳೆ ವೆದರ್, ಗಾಳಿನೂ ಸಖತ್ತಾಗಿ ಬರ್ತಾ ಇದೆ. ಸೊ ಒಳ್ಳೆ ಪ್ಲೇಸ್. ಸೊ ಬನ್ನಿ, ದಯವಿಟ್ಟು ವಿಸಿಟ್ ಮಾಡಿ. ಒಂದು ಇಫ್ತಾರಿಗೆ ಅಂತ ಅಲ್ಲ, ಸೊ ಎನಿ ಟೈಮ್ ಬಂದಾಗ ಒಂದು ವಿಸಿಟ್ ಮಾಡಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೆರೆ ಬಂದು ಇಲ್ಲಿ ಬಂದ್ರೆ ಏನೋ ಒಂಥರ ಅಂದ್ರೆ ಒಂದು ಬೀಚಿಗೆ ಬಂದಿರೋ ಫೀಲ್ ತರ ಆಗ್ತಾ ಇದೆ. ಸೆರೆ ಬಂದು ಹೊಡೆಯೋ ತರ ಬರ್ತಾ ಇದೆ. ನೀವು ನೋಡ್ಬೋದು ಅಲೆಗಳು ಹೇಗೆ ಬರ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ಸೊ ಅದು ಹಸಿರುಮಕ್ಕಿ ಬ್ರಿಡ್ಜ್. ಸೊ ಬ್ರಿಡ್ಜ್ ನ ಕೆಲಸ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಬ್ರಿಡ್ಜ್ ನ ಕೆಲಸ ಕೂಡ ಆಗತ್ತೆ. ಸೊ ಇಲ್ಲೆಲ್ಲ ಫುಲ್ ನೀರ್ ತುಂಬಿರತ್ತೆ, ಬಟ್ ಇವಾಗ ತುಂಬಿಲ್ಲ. ಯಾಕಂದ್ರೆ ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಇದೆ ಅಲ್ಲ, ಹಾಗಾಗಿ ಎಲ್ಲ ಬತ್ತು ಹೋಗಿದೆ. ಹಾಗಾಗಿ ನಮ್ಗೆ ಇಲ್ಲಿ ಬಂದು ಕುತ್ಕೊಳ್ಳೋಕೆ ಒಂದು ಸಖತ್ತಾಗಿರತ್ತೆ ಒಂದು ಪ್ಲೇಸ್ ಇಲ್ಲಿ ಸೊ ಫ್ರೆಂಡ್ಸ್, ಸ್ಪೆಷಲ್ ಆಗಿ ರಾಜಿ ಸರ್ಬತ್ ತಗೊಬಂದಿದ್ದಾನೆ. ನೋಡೋಣ ಯಾವ ತರ ಸರ್ಬತ್ ತಗೊಬಂದಿದ್ದಾನೆ ಅಂತ. ಸಖತ್ತಾಗಿದೆ. ಇದು ಕಲರೇ ಸಖತ್ ಪಿಂಕ್ ಆಗಿ ಮಸ್ತ್ ಆಗಿ ಒಂದು ಮಿಲ್ಕ್ ಶೇಕ್. ವಿಶ್ ಮಿಲ್ಕ್ ಶೇಕ್ ಇಸ್ ದಿಸ್? ಸೊ ಗೈಸ್, ವೆಲ್ಕಮ್. ಬನ್ನಿ ನಮ್ಮ ಇಫ್ತಾರ್ಗೆ. ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬಾ ಎಕ್ಸ್ಪರ್ಟ್ ಕಟ್ ಮಾಡೋದ್ರಲ್ಲಿ. ನಮ್ದು ಸರ್ ಹಳೆ ಕಟಿಂಗ್ ಶಾಪ್ ಇತ್ತು. ಕಟಿಂಗ್ ಶಾಪ್ ಇದ್ದ ನಿಮ್ದು? ನಾವು ಫ್ರೂಟ್ ಅಂಗಡಿ ಇಟ್ಟಿದ್ವಿ ಅವಾಗ ಒಂದ್ ಟೈಮಲ್ಲಿ 1919. ಒಂದ್ ಟೈಮಲ್ಲಿ ರೌಡಿ ಏನು, ಅದಕ್ಕೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾನೆ. ತಲೆ ಎಲ್ಲ ತುಂಬಾ ಕಟ್ ಮಾಡ್ತಿದ್ದ ಅವನು. ತಲೆ ಹೋಗಿದೆ. ಯಾವ್ದು ಇದು? ಕುರಿ ತಲೆನಾ ಕೋಳಿ ತಲೆನಾ? ಕೋಳಿ ತಲೆ. ಫ್ರೆಂಡ್ಸ್, ನಮ್ಮ ಇಫ್ತಾರ್ ಎಲ್ಲ ರೆಡಿ ಆಯ್ತು. ಇನ್ನೇನು
ಟೈಮ್ ಆಗ್ತಾ ಬಂತು 6:44 ಹಾಗೆ ನಾವು ಮಸೀದಿಯಲ್ಲಿ ಅಜಾನ್ ಕೂಗತ್ತೆ. ಸೊ ಆವಾಗ ನಾವು ಈ ಒಂದು ಇಫ್ತಾರ್ನ ಅಂದ್ರೆ ಈ ಒಂದು ಉಪವಾಸನ ನಾವು ಬ್ರೇಕ್ ಮಾಡ್ತೇವೆ. ಸೊ ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ ನಮ್ಮ ಇಫ್ತಾರ್ಗೆ. ಸೊ ಇಲ್ಲಿ ಬರ್ಬೇಕು ಅಂತ ಅನಿಸ್ತಿತ್ತು ಯಾವಾಗ್ಲೂ. ಸೊ ಹಾಗಾಗಿ ನಾವು ಇವತ್ತು ಬಂದಿದ್ದೇವೆ. ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಬನ್ನಿ ಕುತ್ಕೊಳ್ಳಿ. ಎಲ್ಲ ಎಲ್ಲಿ ಓಡೋಗ್ತಿದ್ದೀರಾ, ಬನ್ನಿ ಕುತ್ಕೊಳ್ರಿ. ಪವಿತ್ರವಾದ ರಂಜಾನ್ ತಿಂಗಳ 22ನೇ ಉಪವಾಸದಲ್ಲಿ ನಾವು ಇವತ್ತಿದ್ದೇವೆ. ಸೊ ಅರ್ಜೆಂಟ್ ಅಲ್ಲಿ ಆಯ್ತು. ಸೊ ಪ್ಲಾನ್ ಇರ್ಲಿಲ್ಲ, ಆದ್ರೂ ಒಂದು ಅರ್ಜೆಂಟ್ ಅಲ್ಲಿ ನಾವು ಮಾಡಿದ್ದೇವೆ. ಆದ್ರೂ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ತುಂಬಾ ಚೆನ್ನಾಗಿದೆ. ಸೊ ಬನ್ನಿ, ಜಾಬೀರ್, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಅಕ್ಕದ ಪಕ್ಕದ ಮನೆ ಹುಡುಗರು ಇವರೆಲ್ಲ. ಸೊ ಇವತ್ತು ಪ್ಲಾನ್ ಮಾಡಿದೀವಿ ಸಂಡೇ ಬರ್ಬೇಕು ಅಂತ. ಸೊ ಹಾಗಾಗಿ ಬಂದಿದ್ದೇವೆ. ಫ್ರೆಂಡ್ಸ್, ಅಜಾನ್ ಆಯ್ತು. ಸೊ ಉಪವಾಸವನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಎಲ್ರು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಈ ಒಂದು ಚಿಕ್ಕ ಇಫ್ತಾರ್ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನೀವು ಬನ್ನಿ, ಇದೇ ತರ ಇನ್ನೂ ಒಂದು 8 ಉಪವಾಸ ಇದೆ. ಸೊ ಬಂದು ಇಲ್ಲೊಂದು ಪ್ಲಾನ್ ಮಾಡಿ, ತುಂಬಾ ಒಂದು ಪೀಸ್ ಆಗತ್ತೆ ಮೈಂಡ್ಗೆ. ಸೊ ತುಂಬಾ ಖುಷಿ ಆಯ್ತು. ಈ ಒಂದು ವಿಡಿಯೋನ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.